ಕಾರ್ಯಕ್ರಮ ಯಾವ ಸರ್ ಇಲ್ಲಿ ತುಂಬ ಕಡಿಮೆ ಅದನ್ನು ನಾವು ಎಲ್ಲ ವಿದ್ಯಾರ್ಥಿ ಎಷ್ಟೇ ಪರ್ಸೆಂಟೇಜಲ್ಲಿ ಅವ್ರು ಪಾಸ್ ಆಗಿದ್ರೆ ಸಾಕು ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಅಂತ ಹೇಳಿದ್ದೀವಿ. ಅದನ್ನು ನಾವು ಸ್ಫೂರ್ತಿ ಮಾಡೋ ನಮ್ಮ ಟಾರ್ಗೆಟ್ ಇರೋದು 300 ಮೆಂಬರ್ಸ್. 300 ಮೆಂಬರ್ಸ್ ಇದೆ, ಹಾಕೊಂಡು 300 ಮೆಂಬರ್ಸ್ಗೆ ಕೊಡೋಣ ಅಂತ ಇದ್ದೀವಿ. ಅರ್ಜಿ ಬಂದಾಗ ನಾವು 300 ಜನಕ್ಕೆ ಕಡಿಮೆ ಅರ್ಜಿ ಬರ್ಬೋದು, ನಮ್ಗೆ ಗೊತ್ತಿಲ್ಲ. ಈಗಿರೋ ನಮ್ಮ ಎಜುಕೇಶನ್ ಇದರಲ್ಲಿ ನಮ್ಮ ಜನಾಂಗದಲ್ಲಿ ಎಜುಕೇಶನ್ ಮಾಡ್ತಾ ಇರ್ತಕ್ಕಂಥ ಒಂದು ಶೈಕ್ಷಣಿಕ 300ಕ್ಕೂ ಕಡಿಮೆ ಅರ್ಜಿ ಬರ್ಬೋದು. ಟೆಂತ್ ಪಾಸ್ ಆಗಿರ್ಬೋದು, ಹೈಯೆಸ್ಟ್ ಪರ್ಸೆಂಟೇಜ್ ತಗೊಂಡಿರ್ಬೋದು. ಈ ವ್ಯವಸ್ಥೆ ಇರೋದ್ರಿಂದ ನಮಗೆ ಹಾಗಾಗಿ 300 ಮೆಂಬರ್ಸ್ ಕೊಡೋಣ ಅಂತಿದ್ದೀವಿ. ಎಷ್ಟು ಅರ್ಜಿ ಆದರೂ ಬರಲಿ ಅಂತ ನಾವು ಅಲ್ಲಿ ಮಾಡ್ತೀವಿ. ಮತ್ತೆ ಜಿಲ್ಲೆಯಲ್ಲೂ ಮಾಡ್ತೀವಿ. ಇದು ರಾಜ್ಯ ಮಟ್ಟದ ಮಾತ್ರ ಮಾಡ್ತೀವಿ. ಜಿಲ್ಲೆಯಲ್ಲೂ ಕೂಡ ಅವನ್ನ ಅರ್ಥ ಮಾಡ್ತೀವಿ. ಜೊತೆಗೆ ಇದೆ ಅಂತಕ್ಕಂಥದ್ದು ಉತ್ತೇಜನ ಕೊಡ್ತಕ್ಕಂಥ ಮುಖ್ಯ. ಅವ್ರಿಗೆ ಫೀಸ್ಗೆ ಸಣ್ಣ ಗೌರ್ಮೆಂಟ್ ಲೆವೆಲ್ ಫೀಸ್ಗೆ ಏನಿದ್ರು ಅಷ್ಟನ್ನು ಒಂದು 3,000 ರಿಂದ 5,000 ಕೊಡಬೇಕು ಅಂತ ಕೊಡ್ತಾ ಇದ್ದಾರೆ. ಅಷ್ಟು ಹಾಕೊಂಡ್ಬಿಟ್ಟು ಮಕ್ಕಳು ಕೊಡಬೇಕು ಅಂತ ಅಷ್ಟೇ. ಒಳ್ಳೆ 5,000ವರೆಗೂ ನಾವು ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಸರ್. ಮಕ್ಕಳಿಗೆ ಬಂದಾದ್ಮೇಲೆ ಎಷ್ಟೊಂದು ಮಾಡ್ಬೋದು. ಅಕಸ್ಮಾತ್ ನೀವು ಹೇಳಿದಾಗ ಜಾಸ್ತಿನ ಬಂತು ಅಂದಾಗ 3,000 ಕಟ್ಟಪ್ ಮಾಡಿ ಅದನ್ನ ಎಕ್ಸ್ಟೆಂಡ್ ಮಾಡಿ 500 ಕೊಡ್ಬೋದು. ನಾವು 500 ಮಕ್ಕಳು ಕೊಡ್ಬೋದು. ಎಲ್ಲ ಫಸ್ಟ್ ಮಕ್ಕಳು ಪಟ್ಟಿ ಬಂದುಬಿಡಲಿ. ಎಷ್ಟು ಮಕ್ಕಳು SSLC ಮತ್ತು PUC ಇದ್ದಾರೆ ಗೊತ್ತಾಗುತ್ತೆ ನಮಗೆ. ಆಗ ನಾವು ಏನು ಮಾಡ್ಬೋದು ಅಂದರೆ ಒಂದು ಸಂಘದ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ತಗೊಳ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ. ಪತ್ರಿಕಾ ಒಂದು ಸಹ ಬಂದಿರೋದು ದಯಮಾಡಿ ಇದನ್ನ ಕನ್ಸಿಡರ್ ಮಾಡಿ ಹೆಚ್ಚು ಪ್ರಚಾರ ಆಗಿದ್ರೆ ನಮ್ಮ ಮಕ್ಕಳು ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಅದರಿಂದ ಅರ್ಜಿ ಸಲ್ಲಿಸಿ ನಮ್ಮ ಕಡೆಯಿಂದ ಎಷ್ಟು ಸಹಾಯ ಆಗುತ್ತೋ ಅವ್ರ ಎಜುಕೇಷನ್ಗೆ ಅದು ಸಹಾಯ ಮಾಡ್ಬೋದು ಅಂತ ಹೇಳ್ಬಿಟ್ಟು ಆ ನಿಟ್ಟಿನ ನಾವು ಈ ಕಾರ್ಯಕ್ರಮ ಶಿಕ್ಷಕ ಹಾಗೆ ಕರ್ನಾಟಕ ರಾಜ್ಯ ಸವಿತಾ ಸಮಾಜ ನೌಕರರ ಸಂಘದ ಪ್ರಶಂಸೆ ಆಗಿದ್ದೇನೆ. ಇಲ್ಲಿ ವೇದಿಕೆಯಲ್ಲಿ ಪ್ರಶಂಸೆ ಎಲ್ಲ ನಮ್ಮ ಸಮಾಜದ ನಮ್ಮ ನೌಕರ ಸಂಘದ ಅಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗೆ ಹಾಗೂ ಅಡ್ವೊಕೇಟ್ ಆಗಿರ್ತಕ್ಕಂಥ ಪ್ರಶಂಸಕರವರೇ ಹಾಗೂ ಎಲ್ಲ ಪದಾಧಿಕಾರಿಗಳೇ, ನಾವು ಮುಖ್ಯವಾಗಿ ಏನಪ್ಪ ಅಂತಂದರೆ 2025-26ನೇ ಸಾಲಿನಲ್ಲಿ SSLC ಮತ್ತು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಸವಿತಾ ಸಮಾಜದ ಮಕ್ಕಳನ್ನ ನಾವು ಕೊಟ್ಟು ಅವರಿಗೆ ಶುಭ ಪುರಸ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀವಿ. ಹಾಗೆ ನಾವು ಇದಕ್ಕೆ ಮೊದಲು ತಾಲೂಕು ಮತ್ತು ಜಿಲ್ಲಾ ಹಂತದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹಾಗಾಗಿ ರಾಜ್ಯ ಹಂತದಲ್ಲಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳಿದಾಗ ಎಲ್ಲರೂ ಕೂಡ ಒಪ್ಕೊಂಡು ಇವಾಗ ಜಿಲ್ಲಾ ಹಂತಗಳಲ್ಲಿ ಎಲ್ಲರೂ ಕೂಡ ಈ ಸರಿ ಬಾರಿ ಬಂದಿರ್ತಕ್ಕಂಥ ಒಂದು ಪರ್ಸೆಂಟೇಜ್ನ ಇರ್ತಕ್ಕಂಥ ಮಕ್ಕಳನ್ನ ಎಲ್ಲರೂ ಕೂಡ ತಾವು ಕ್ರೋಢೀಕರಿಸಿ ರಾಜ್ಯ ಸಂಘಕ್ಕೆ ಕಳಿಸಿ ಕೊಡಿ ಅಂತ ಹೇಳಿದ್ದೀವಿ. ಹಾಗಾಗಿ ಎಲ್ಲ ಜಿಲ್ಲೆಗಳು ಕೂಡ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಕಳಿಸಿದರೆ ನಾವು ಖಂಡಿತ ಇಲ್ಲಿ ಮಕ್ಕಳಿಗೆ ಉತ್ತೇಜನ ಮಾಡ್ತಕ್ಕಂಥ ಕೆಲಸಗಳು ಹಾಗೂ ಅವ್ರ ಭವಿಷ್ಯದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಎಲ್ಲ ಕೂಡ ಇಲ್ಲಿ ಹೇಳ್ತಾರೆ. ಹಾಗಾಗಿ ತಾವು ಮಾಧ್ಯಮ ಮಿತ್ರರೆಲ್ಲರೂ ಕೂಡ ಸಹಕರಿಸಿ ಹೆಚ್ಚಿಗೆ ಪ್ರಚಾರ ಮಾಡಬೇಕಂತ ಅವರಲ್ಲಿ ಮನವಿ